ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಲ್ಲ ಜಯಂತ್ ಸರ್, ನನ್ನೇನು ಚೈಲ್ಡ್ ನನ್ನ ಮಗ ಅನ್ಕೊಂಡಿದ್ದೀರಾ? ಈ ಥರ ಫೋನಲ್ಲಿ ಕೂತ್ಕೊಂಡು ಆವಾಜ್ ಹಾಕೋದಲ್ಲ ಸರ್. ಧೈರ್ಯ ಇದ್ದರೆ ಫೇಸ್ ಟು ಫೇಸ್ ಬಂದು ಮಾತಾಡಬೇಕು. ಅದನ್ನು ತಾಕತ್ತು ಅನ್ನೋದು. ಅಪ್ಪಿತಪ್ಪಿ ನನ್ನ ಫ್ಯಾಮಿಲಿಗೆ ಏನಾದರೂ ತೊಂದರೆ ಆದರೆ ತಮಟೆ ಬಾರಿಸ್ದಂಗೆ ಬಾರಿಸಾಕ್ಬಿಡ್ತೀನಿ ಸರ್. ವಿಶ್ವ ಇಷ್ಟು ದಿವಸ ನನ್ನ ಜೊತೆ ಮಾತಾಡಿದ್ರೆ ಬಾಲ ಮುದುರ್ಕೊಂಡು ಬಾಲ ಅಲ್ಲಾಡಿಸ್ಕೊಂಡಿದ್ದವನು ಈಗ ನನ್ನನ್ನೇ ಕಚ್ಚು ಬರ್ತಿದೆಯಲ್ಲ. ನೈಸ್ ಜಾಬ್ ವಿಶ್ವ. ನೀನು ಎಲ್ಲಿದೆಯೋ ಅಲ್ಲೇ ನನ್ನ ಭೂಗತ ಮಾಡೋ ಕೆಪಾಸಿಟಿ ನನಗಿದೆ. ಆದರೆ ಏನು ಮಾಡೋದು, ಸಾವಿನ ಜೊತೆ ನಿನ್ನ ಡೇಟನ್ನು ನನ್ನ ಜಾನ್ವಿ ಅವರೇ ಮುಂದಕ್ಕೆ ಹಾಕಿಸ್ತಾ ಇದ್ದಾರೆ. ನೀವು ಎಲ್ಲಿದ್ದೀರಿ ಅನ್ನೋ ವಿಷಯ ತಿಳ್ಕೊಳ್ಳದೆ ನಾನು ಹೇಗೋ ನನ್ನ ಸಾಯಿಸ್ತೀನಿ. ಸರ್, ಮಿಸ್ಟರ್ ಕಿಶೋರ್ ಬನ್ನಿ, ವೆಲ್ಕಮ್. ನನ್ನ ಹೆಂಡತಿ ಎಲ್ಲಿದ್ದಾರೆ ಏನಾದರೂ ಗೊತ್ತಾಯ್ತಾ? ಸರ್, ಅಲ್ಲಿ ಹೋಗೋದು ತುಂಬ ಕಷ್ಟ ಸರ್. ಆ ಇಡೀ ಊರೇ ಅವ್ರದ್ದು ಅಂತೀನಿ. ಊರು ಯಾರದಾದ್ರೆ ನನಗೆ ಅಂತ ನಾನು ನಿಮ್ಮನ್ನು ಏನು ಪ್ರಶ್ನೆ ಕೇಳಿದ್ದೀನಿ ಉತ್ತರ ಕೊಡೋದು ಕಲೀರಿ. ಸರ್, ನಾವು ಅಲ್ಲಿ ಹೋಗಿ ಅವ್ರನ್ನ ಹುಡ್ಕೋದು ತುಂಬ ಕಷ್ಟ ಇದೆ. ದೂರದಿಂದ ಗಮನ ಮಾಡ್ಕೊಂಡು ನಿಂತ್ಕೊಂಡಿದ್ರೆ ಯಾರೋ ಒಬ್ರು ನನ್ನೇ ಹುಡ್ಕೊಂಬಂದು ನೀನು ಯಾರು, ಇಲ್ಲಿ ಯಾಕೆ ನಿಂತಿದ್ಯಾ, ಏನು ಮಾಡ್ತಿದ್ಯಾ ಅಂತ ಒಂದೇ ಸಮ ಪ್ರಶ್ನೆ ಕೇಳ್ತಾರೆ. ಅವನಿಗೂ ಗೊತ್ತಾಗಬಾರ್ದು ಅಂತ ಹಳ್ಳಿಯವ್ರ ಥರ ಗೆಟಪ್ ಹಾಕೊಂಡು ಹೋಗಿ ಒಂದಷ್ಟು ಜನನ ವಿಚಾರಿಸ್ದೆ ಸರ್. ಯಾರು ಕೇಳಿದ್ರು ಗೊತ್ತಿಲ್ಲ ಅಂತ ಹೇಳಿದ್ರು. ನನ್ನ ಅನುಭವದ ಪ್ರಕಾರ ನಿಮ್ಗೊಂದು ಮಾತು ಹೇಳ್ತೀನಿ, ಅವರು ಆ ಊರಲ್ಲಿಲ್ಲ ಸರ್. ಇದೇ ನಿಜ. ಸಾರಿ, ಬೇಜಾರು ಮಾಡ್ಕೊಳ್ಬೇಡಿ, ನಾನು ಬರ್ತೀನಿ ಸರ್. ಜಯಂತ್, ನೀನು ಅವ್ರ ಫ್ರೆಂಡ್ಸ್ನ ಕಳಿಸಿದೆ, ಈಗ ಇವ್ರನ್ನೂ ಕಳಿಸಿದ್ದೆ. ಯಾರು ಅಲ್ಲಿ ಇಲ್ಲ ಅಂತಾನೆ ಬರ್ತಿದ್ದಾರೆ. ಇವ್ರು ಹೇಳ್ತಾ ಇರೋದು ಸತ್ಯನೋ ಅಥವಾ ಇವರೇ ನಿನ್ನ ಮುಂದೆ ಸುಳ್ಳು ಹೇಳ್ತಿದಾರ? ಎಲ್ಲರೂ ಸುಳ್ಳು ಹೇಳ್ತಿರ್ಬಹುದು ಶಾಂತಮ್ಮ, ಆದರೆ ಎಲ್ಲರ ಬೆನ್ನ ಹಿಂದೆ ನಿಂತು ಈಗ ಈ ಆಟ ಕಟ್ತಾ ಇದ್ದಾನಲ್ಲ, ಈ ವೃತ್ತ ಕಟ್ತಾ ಇದ್ದಾನಲ್ಲ, ಈ ಗೂಬೆ ವಿಶ್ವ, ಅವನಿಗೆ ಎಲ್ಲ ಆಟ ಆಡ್ತಿರೋದು ಶಾಂತಮ್ಮ. ಅವನು ಫೋನ್ನಲ್ಲಿ ನನಗೊಂದು ಮಾತು ಹೇಳಿದ್ದ, ನೆನಪಿದ್ಯಾ? ಜಾನ್ವಿ ಅವರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತು, ಆದರೆ ಅವರು ನನ್ನ ಹತ್ತಿರ ಇಲ್ಲ ಅಂತ. ಅವನು ಈ ವಿಷಯನ ಜಯಂತನಿಗೆ ಯಾಕೆ ಹೇಳ್ದ? ಜಯಂತ ಗುರಿಯಿಂದ ಕಣ್ಣು ತಪ್ಪಿಸಿಬಿಡ್ತಾನೆ ಅಂತ. ಇದರಲ್ಲೇ ಗೊತ್ತಾಗ್ತಾ ಇದೆ ಶಾಂತಮ್ಮ, ಜಾನ್ವಿ ಅವರು ಅಲ್ಲೇ ಅವನ ಸರಹದ್ದಿನಲ್ಲೇ ಇದ್ದಾರೆ ಅಂತ. ಏನಪ್ಪ, ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ನೀನು ಆಟ ಆಡಿಸ್ಬೇಕು ಅಂತ ಅವನು ಹೀಗೆ ಮಾಡ್ತಿದ್ದಾನೋ ಅಥವಾ ನೀನೇ ಅವನ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ಯೋ ಏನೂ ಗೊತ್ತಾಗ್ತಿಲ್ಲ. ಶಾಂತಮ್ಮ, ಬೆಂಕಿ ಇಲ್ಲದೆ ಹೋಗಿ ಆಡೋದಿಲ್ಲ ಅಲ್ವಾ? ಈಗ ಅವನು ಇಲ್ಲ ಇಲ್ಲ ಅಂತ ನನ್ನ ಮುಂದೆ ಸುಳ್ಕೊಂಡು ಹೋಗ್ತಾ ಇರಬೇಕು. ಇದೆ ಇದೆ ಅಂತ ನಾನು ಬೆನ್ನು ಹತ್ತಿ ಹೋಗಬೇಕು. ಇದೊಂಥರ ಟಾಮ್ ಆ್ಯಂಡ್ ಜೆರಿ ಆಟ ಇದ್ದಂಗೆ. ಇದರಲ್ಲಿ ಅವನು ತಪ್ಪಿಸ್ಕೊಂಡಷ್ಟು ನಾನು ನನ್ನ ಬೆನ್ನು ಹತ್ತಬೇಕು. ಆದರೆ ಒಂದು ವಿಷಯ ಅವನಿನ್ನೂ ಗೊತ್ತಾಗ್ತಾ ಇಲ್ಲ ಶಾಂತಮ್ಮ. ಒಂದು ಸಲ ಅವನ ಕೈಗೆ ಸಿಕ್ಕ ಮೇಲೆ ಅವನ ಪರಿಸ್ಥಿತಿ ಏನಾಗುತ್ತೆ ಅನ್ನೋ ಅರಿವು ಪಾಪ ಆ ವಿಶ್ವನಿಗಿಲ್ಲ. ಚಿನ್ನುಮರಿ, ನೀವು ಅವನ ಸರಹದ್ದಿನಲ್ಲಿ ಸೇರಿಕೊಂಡು ಅವನ ಮರಣಿನ ದಿನಾಂಕನ ಮುಂದಕ್ಕೆ ಹಾಕ್ತಿರ್ಬೋದು. ಆದಷ್ಟು ಬೇಗ ಎಲ್ಲ ಬದಲಾಗುತ್ತಿದೆ ಚಿನ್ನುಮರಿ. ಈಗ ಆದಷ್ಟು ಬೇಗ ಆ ವಿಶ್ವನ ಭೂಗತ ಮಾಡೋ ಸಮಯ ಬರ್ತಾ ಇದೆ. ರೆಡಿ ಇದ್ದೀರಲ್ಲ? ಏನ್ರಿ, ಸಿಂಚನ್ ಹತ್ರ ನಮ್ಮ ಭಾವನ ಬಗ್ಗೆ ಮಾತಾಡಿ ತಪ್ಪು ಮಾಡಿಬಿಟ್ವೇನೋ ಅಂತ ಅನಿಸ್ತಿದೆ. ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ ಲಕ್ಷ್ಮಿ. ಅಪ್ಪ ಅಮ್ಮ ಆಗಿ ಮಕ್ಕಳು ಯೋಗಕ್ಷೇಮ ನೋಡ್ಕೋಬೇಕಾದ ನಮ್ಮ ಕರ್ತವ್ಯ ಅಲ್ವಾ? ಇವತ್ತು ಸಿಂಚನ ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿರ್ಬೋದು. ನಾಳೆ ದಿನ ಸತ್ಯ ಗೊತ್ತಾದಾಗ ನಾವು ಆಡಿರೋ ಮಾತು ಅವಳ ಮೇಲೆ ಪರಿಣಾಮ ಬೇರೆ ಬೀರುತ್ತೆ. ಯಾಕೋ ನಮ್ಮನೆ ಹೆಣ್ಮಕ್ಳು ಹಣೆ ಬರನೇ ಸರಿ ಇಲ್ಲ. ನಮ್ಮ ಭಾವನ ಎಷ್ಟು ಒಳ್ಳೆ ಹುಡುಗಿ, ಆದರೂ ಕಷ್ಟ ಅನ್ನೋದೊಳು ಸುತ್ತಮುತ್ತನೇ ಸುತ್ತಾ ಇದೆ. ಈ ಭಾವನ ಅಕ್ಕ ಮಾಡೋದು ಒಂದೊಂದಲ್ಲಪ್ಪ, ಕರ್ಮ ನಂದು. ಅಲ್ಲ, ರೆಕ್ಕೆ ಇದೆ ಅಂತ ಎತ್ತರಕ್ಕೆ ಹಾರೋ ಪ್ರಯತ್ನ ಮಾಡೋದು, ಕೊನೆಗೆ ಪಾತ್ರಕ್ಕೆ ದಬಾರ ಅಂತ ದಬಾಕೊಳ್ಳೋದು. ಅವಳು ದಬಾಕೊಂಡ್ರು ನೋವು ಅನುಭವಿಸೋದು ನಾನು. ಏನು ಹಣೆ ಬರೋನು ನಂದು. ಇದಕ್ಕೆಲ್ಲ ಅಪ್ಪ ಅಮ್ಮನೇ ಕಾರಣ.
ಅವ್ರಿಗೆ ಫೋನ್ ಮಾಡ್ತೀನಿ. ಹರೀಶ ಫೋನ್ ಮಾಡ್ತಾ ಇದ್ದಾನೆ. ಮತ್ತೇನು ತೊಂದರೆ ಆಗಿದೆಯೋ ಏನೋ. ರಿಸೀವ್ ಮಾಡ್ಕೊಂಡು ಏನು ಅಂತ ಕೇಳು. ಹರೀಶ, ಏನಾಯ್ತಪ್ಪ? ಅಮ್ಮ, ಅಪ್ಪ ಇಲ್ವಾ ಅಲ್ಲಿ? ಇದ್ದಾರೆ. ಹಾಂ, ಇಲ್ಲೇ ಇದ್ದೀನಿ, ಹೇಳಪ್ಪ. ಏನಪ್ಪ ಹೇಳೋದು? ನೀವು ನೋಡಿದ್ರೆ ಹೆತ್ತು ಮಕ್ಕಳ ಮೇಲೆ ಕೋರ್ಟ್ ಕೇಸ್ ಹಾಕ್ಬಿಟ್ರಿ. ಮಾನ ಮರ್ಯಾದೆಲ್ಲ ಬೀದಿ ಪಾಲಾಯಿತು. ನಾವೀಗ ಹೊರಗಡೆ ತಲೆ ಎತ್ಕೊಂಡು ಓಡಾಡಕ್ಕೆ ಹೋಗ್ತಿಲ್ಲ ಗೊತ್ತಾ. ನೋಡಿದವರೆಲ್ಲ ಓ ಇವರೇ ಅಲ್ವಾ ಅಪ್ಪ ಅಮ್ಮನಿಗೆ ಮೋಸ ಮಾಡಿದ್ದು ಅಂತ ಮಾತಾಡ್ಕೋತಾರೆ. ನೀವು ನನಗೆ ಮೋಸ ಮಾಡಿದ್ದು ನಿಜ ತಾನೇ? ಸುಳ್ಳು ಕೇಸ ಹಾಕಿದ್ದೆ. ಚೆನ್ನಾಗಿ ಹೇಳಿದ್ರಿ. ನೀವು ಸಾಲದು ಅಂತ ಇವಾಗ ಭಾವನಾಕನ್ನು ಶುರು ಮಾಡ್ಕೊಂಡಿದ್ದಾಳೆ. ಹೊರಗಡೆನೂ ನೆಮ್ಮದಿ ಇಲ್ಲ, ಮನೆ ಒಳಗಡೆನೂ ನೆಮ್ಮದಿ ಇಲ್ಲ. ಒಟ್ಟಲ್ಲಿ ಎಲ್ಲ ಸೇರ್ಕೊಂಡು ಒಟ್ಟಿಗೆ ಪ್ರಾಣ ತೆಗೆದುಬಿಡಿ ಅತ್ಲಾಗೆ. ಭಾವನಾಕ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಮನೇಲಿ ಎಷ್ಟು ಫಜೀತಿ ಆಗಿದೆ ಗೊತ್ತಾ ನಿಮಗೆ? ಇದರಿಂದಾಗಿ ಅವಳು ಎಷ್ಟು ಅನುಭವಿಸ್ತಾಳೆ ಗೊತ್ತಾ? ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೆಯಾ? ಅಲ್ವೋ, ತಮ್ಮನಾಗಿ ನಿಮ್ಮ ಅಕ್ಕ ಹೀಗೆಲ್ಲ ಮಾಡಿರಲ್ಲ ಅಂತ ನಿನಗೂ ಅನ್ನಿಸ್ತಾ ಇಲ್ವೇನೋ? ಆ ಸಮಯದಲ್ಲಿ ನೀನು ಅವಳು ಸಹಾಯಕ್ಕೆ ನಿಂತ್ಕೋಬೇಕು, ಅದು ನಿನ್ನ ಕರ್ತವ್ಯ. ಅಮ್ಮ, ನಾನು ಎಲ್ಲಿ ಅಂತ ನೋಡ್ಕೊಳ್ಳಮ್ಮ. ಸಿಂಚನ ಇವಾಗ ಪ್ರೆಗ್ನೆಂಟು, ನಾನು ಅವಳನ್ನು ನೋಡ್ಕೋಬೇಕು ತಾನೆ, ಅದು ನನ್ನ ಕರ್ತವ್ಯ ತಾನೆ. ಅದಕ್ಕಿಂತ ಹೆಚ್ಚಾಗಿ ಇಲ್ಲೇನು ನಡೀತಾ ಇದೆ, ಈ ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ನಮಗೆ ಗೊತ್ತು. ಅಲ್ಲಿ ಕೂತ್ಕೊಂಡು ಸುಲಭವಾಗಿ ಮಾತಾಡ್ಬಿಡ್ತೀರಾ? ಮಾತಾಡೋಕ್ಕೇನು? ನನಗೆ ಸಿಕ್ಕಾಪಟ್ಟೆ ಹಿಂಸೆ ಆಗ್ತಿದ್ದಮ್ಮ ಇಲ್ಲಿ. ನೋಡಮ್ಮ, ಅಪ್ಪ ನೀವು ಕೇಳಿಸ್ಕೊತಾ ಇದ್ರೆ ಒಂದು ವಿಚಾರ ಹೇಳ್ತೀನಿ. ನಾನು ಹೇಳಿದ್ರೆ ಅಕ್ಕ ನನ್ನ ಮಾತು ಕೇಳಲ್ಲ, ಅವಳಿಗೆ ಅರ್ಥನೂ ಆಗಲ್ಲ. ಅದಕ್ಕೆ ಇಲ್ಲ ನೀವೇ ಇಲ್ಲಿಗೆ ಬಂದು ಮಾತಾಡಿ, ಇಲ್ಲ ಅವಳನ್ನು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಡಿ. ಎಂತ ಮಾತಾಡ್ತೀಯ ಹರೀಶ? ಗಂಡ ಹೆಂಡತಿ ಹೊಟ್ಟಿಗೆ ಇರುವಾಗ ಆ ಮಗಳನ್ನ ಮನೆ ಕರ್ಕೊಂಡು ಇಟ್ಕೊಂಡ್ರೆ ನೋಡಿದವ್ರು ಏನು ಅನ್ಕೊಳ್ತಾರೆ? ನೋಡಿದವರು ಇಲ್ಲಿಗೆ ಬಂದು ಪ್ರಾಬ್ಲಮ್ ಏನು ಸಾಲ್ವ್ ಮಾಡಲ್ಲ. ಅವ್ರು ಬರೀ ನೋಡೋದಕ್ಕೆ ಮಾತಾಡೋದಕ್ಕೆ ಅಷ್ಟೇ ಇರೋದು. ನೋಡಿಪ್ಪ, ನೀವು ಇಲ್ಲಿಗೆ ಬಂದು ಅವಳ ಹತ್ರ ಮಾತಾಡಿ, ಇಲ್ಲ ಅವಳನ್ನು ಕರ್ಕೊಂಡು ಹೋಗಿ. ಇಲ್ಲ ಅಂದರೆ ದೊಡ್ಡ ಅನಾಹುತ ಆಗ್ಬಿಡುತ್ತೆ. ಅಮ್ಮ, ಇವತ್ತು ಸಂಜೆ ನಮ್ಮ ಮಾವನವರು ಪಂಚಾಯತಿ ಕರಿತೀನಿ ಅಂತ ಕೂತಿದ್ದಾರೆ. ಹಾಗೇನಾದರೂ ಆದರೆ ಏನಾಗುತ್ತೋ ದೇವರಿಗೆ ಗೊತ್ತು. ಆಮೇಲೆ ಭಾವನಾಕ್ಕನ ಜೀವನನ ಯಾರೂ ಸರಿ ಮಾಡೋಕ್ಕಾಗಲ್ಲ, ಬರೆದಿಟ್ಕೊಳ್ಳಿ. ಬರೀ ಗಂಡು ಮಕ್ಕಳೇ ತಪ್ಪು ಮಾಡೋದು ಅಂತ ಹೇಳ್ತಾ ಇದ್ರಿ. ಇವತ್ತು ಅಕ್ಕನೂ ತಪ್ಪು ಮಾಡಿದ್ದಾಳೆ. ಅವಳ ಬಗ್ಗೆನೇ ಯೋಚನೆ ಮಾಡೋದು ಬಿಟ್ಟು ಸ್ವಲ್ಪ ನನ್ನ ಜೀವನದ ಬಗ್ಗೆನೂ ಯೋಚನೆ ಮಾಡಿ. ಇನ್ನೇನು ಹೇಳಲ್ಲ ನಾನು. ಏನ್ರಿ ಇದು? ಪಂಚಾಯಿತಿ ಅಂತ ಹೇಳ್ತಿದ್ದಾನೆ. ನನ್ಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ಇನ್ನು ಏನೇನಾಗುತ್ತೋ ಏನೋ. ಧೈರ್ಯವಾಗಿರು ಲಕ್ಷ್ಮಿ, ನಾನಿದ್ದೀನಲ್ವಾ. ಏನೋ ಭಗವಂತ ಒಂದು ದಾರಿ ತೋರಿಸ್ತಾನೆ. ಲಕ್ಷ್ಮೀ ನಿವಾಸ